ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ವೈಜ್ಞಾನಿಕ ಹಾಗೂ ತಾಂತ್ರಿಕವಾಗಿ ಮುಂದೆ ಸಾಗುತ್ತಿದ್ದೇವೆ. ನಾವು ನಮ್ಮ ಮುಂದಿನ ಪಯಣದ ಜೊತೆಗೆ ನಮ್ಮ ಪೂರ್ವಿಕರ ಇತಿಹಾಸವನ್ನು ಎಂದಿಗೂ ಮರೆಯಬಾರದು. ಹಾಗೆಯೇ ಇಂದಿಗೂ ನಾವು ನಮ್ಮ ಹಿರಿಯರ ಉಳಿವು ಅಳಿವಿನ ಬಗ್ಗೆ ದಿನನಿತ್ಯವೂ ನಾನಾ ರೀತಿಯಾದಂಥ ಹುಡುಕಾಟ ಹಾಗೂ ಸಂಶೋಧನೆಗಳನ್ನು ಮಾಡುತ್ತಾ ಬಂದಿದ್ದೇವೆ. ಹಾಗಾಗಿ ನಮಗೆ ಆಗಾಗ ಜಗತ್ತಿನ ಹಲವು ಮೂಲೆಗಳಲ್ಲಿ ಏನಾದರೂ ಒಂದು ವಸ್ತುಗಳು, ಶಿಲ್ಪಗಳು, ಪುರಾತನ ಶಾಸನಗಳು, ಕೃತಿಗಳು, ರಚನೆಗಳು, ಅವಶೇಷಗಳು ದೊರೆಯುತ್ತಲೇ ಇರುತ್ತವೆ. ಈ ಕಾರಣಕ್ಕೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಅಧ್ಯಯನದ ಜೊತೆಗೆ ಪುರಾತತ್ವ ಶಾಸ್ತ್ರವನ್ನು ಸಹ ಕಲಿಯುತ್ತಾ ಬಂದಿದ್ದೇವೆ. ಪುರಾತತ್ವ ಶಾಸ್ತ್ರವನ್ನು ಕಲಿಯುವವರು ಪುರಾತತ್ವ ಸಂಶೋಧಕರು ಅಥವಾ ಪುರಾತತ್ವ ಶಾಸ್ತ್ರಜ್ಞರು ಎಂದು ಕರೆಯುತ್ತೇವೆ. ಇವರ ಪ್ರಮುಖ ಕೆಲಸವೇ ಪೂರ್ವ ಇತಿಹಾಸದ ಕುರಿತು ಮಾಹಿತಿ ಕಲೆ ಹಾಕುವುದು. ಇದಕ್ಕೆ ಭಾರತ ಹಾಗೂ ಇತರ ದೇಶಗಳಲ್ಲೂ ಸಹ ಪ್ರಮುಖವಾಗಿ ಸಂಶೋಧನೆಯ ಕೇಂದ್ರಗಳಿರುತ್ತವೆ. ಸದ್ಯ ಈಗ ದೂರದ ಸ್ಪೈನ್ ದೇಶದಲ್ಲಿ ಅತಿ ಪ್ರಾಚೀನವಾದ ಮಾನವ ಹಾಗೂ ಪ್ರಾಣಿಗಳ ಹೆಜ್ಜೆಗುರುತುಗಳು ಪತ್ತೆಯಾಗಿದ್ದು ದೇಶದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹೌದು ಸ್ನೇಹಿತರ, ಸ್ಪೈನ್ ದೇಶದಲ್ಲಿ 26,000 ವರ್ಷಗಳಷ್ಟು ಹಳೆಯದಾದ ಮಾನವರ ಮತ್ತು ಪ್ರಾಣಿಗಳ ಹೆಜ್ಜೆಗುರುತುಗಳು ಹಾಗೂ ಅವಶೇಷಗಳನ್ನು ಪುರಾತತ್ವ ತಜ್ಞರು ಪತ್ತೆ ಹಚ್ಚಿದ್ದಾರೆ. ಇದು ಒಂದು ಕಾಲದಲ್ಲಿ ಹಿಮಯುಗದಲ್ಲಿ ಬದುಕು ನಡೆಸುತ್ತಿದ್ದ ಜನಾಂಗದ ವಿಶಿಷ್ಟ ಪಳೆಯುಳಿಕೆಗಳಾಗಿವೆ. ಕಾಮಗಾರಿ ನಡೆಯುತ್ತಿದ್ದ ಸಮಯದಲ್ಲಿ ಕೆಲ ನಿರ್ಮಾಣ ಕೆಲಸಗಾರರಿಂದ ಇದು ಪತ್ತೆಯಾಗಿದೆ. ನಿರ್ಮಾಣ ವಸತಿ ಯೋಜನೆಯೊಂದರ ಸ್ಥಳದಲ್ಲಿ ಇದು ಪತ್ತೆಯಾದ ನಂತರ ಈ ಸ್ಥಳವನ್ನು ಅಲ್ಲಿನ ಸರ್ಕಾರ ಕೂಡಲೇ ಆ ಸೈಟ್ ಅನ್ನು PIC ಸಾಂಸ್ಕೃತಿಕ ಆಸ್ತಿ ಎಂದು ಘೋಷಿಸಿ ಇತಿಹಾಸವನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಕಟ್ಟಡ ನಿರ್ಮಾಣದ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ವಿಷಯ ತಿಳಿದ ಪುರಾತತ್ವ ಇಲಾಖೆಯು 30 ಜನರ ತಂಡವನ್ನು, ಅಂದರೆ ಭೂವಿಜ್ಞಾನಿಗಳು, ತಂತ್ರಜ್ಞರು, ಪುರಾತತ್ವಜ್ಞರು ಹಾಗೂ ಪುನಃಸ್ಥಾಪಕರನ್ನು ಒಳಗೊಂಡ ತಂಡವು ಒಟ್ಟುಗೂಡಿ ಇನ್ನೂ ಹೆಚ್ಚಿನ ಅವಶೇಷಗಳ ಹುಡುಕಾಟಕ್ಕೆ ಈ ಸ್ಥಳದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಇತಿಹಾಸಕಾರರು 26,000 ವರ್ಷಗಳ ಹಿಂದೆ ಗೆಂಡಾಮೃಗಗಳು ಮತ್ತು ಸಸ್ಯಾಹಾರಿಗಳು ಈ ಸ್ಥಳದಲ್ಲಿ ಓಡಾಡಿವೆ ಎಂದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಎಂದಿದ್ದಾರೆ. ಸದ್ಯಕ್ಕೆ 26,000 ವರ್ಷಗಳಷ್ಟು ಹಳೆಯದಾದ ಕಲ್ಲಿನ ಅವಶೇಷಗಳು ಸಿಕ್ಕಿದ್ದು ಈ ಸ್ಥಳವನ್ನು ಪ್ಲೆಸ್ಟೋಸೀನ್ ವಸಾಹತು ಎಂದು ಗುರುತಿಸಿದ್ದು ಇದು ಹಿಮಯುಗದಿಂದ ಅಸ್ತಿತ್ವದಲ್ಲಿರುವ ಸ್ಥಳ ಎಂದಿದ್ದಾರೆ. ಸದ್ಯಕ್ಕೆ 2,000 ಚದರ ಮೀಟರ್ ಪ್ರದೇಶದ ಹುಡುಕಾಟದ ನಂತರ ಇಲ್ಲಿ ಹಲವಾರು ನದಿಗಳು ಮಿಲನಗೊಂಡಿವೆ. ಆದ್ದರಿಂದ ಪ್ರಾಣಿಗಳು, ಮನುಷ್ಯರು ಇಲ್ಲಿ ನೀರು ಕುಡಿಯಲು ಬಂದಿರಬಹುದು. ಹಾಗಾಗಿ ಇಲ್ಲಿ ಹೆಜ್ಜೆ ಗುರುತುಗಳು ಮೂಡಿರಬಹುದು ಎಂದು ತಿಳಿಸಿದ್ದಾರೆ. ಇನ್ನೂ ಸಿಗುವ ಹೆಚ್ಚಿನ ಮಾಹಿತಿಗಾಗಿ ಕಾಯಬೇಕಾಗಿದೆ. ಗೆಳೆಯರೆ, ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.